ಸ್ವಾಮಿ ಹಲವು ವಿಧದಿ ತಪ್ಪಿಸಿ ಹಲವು ವಿಧದಿ ತಪ್ಪಿಸಿ ಶಂಕರನನ್ನು ಒಲಿಸಿ ವರವಗಳಿಸಿ ಶಂಕರನನ್ನು ಒಲಿಸಿ ವರವಗಳಿಸಿ ತಿಳಿದು ಧರ್ಮವ ಬಿಟ್ಟು ಕಳಕುಲ ಜಾಲ ತೊಟ್ಟು ತಿಳಿದು ಧರ್ಮವ ಬಿಟ್ಟು ಕಳಕುಲ ಜಾಲ ತೊಟ್ಟು ಬಳಗವ ಕೊಲಿಸಿದುರಿಯೇತಗೆ ಈ ಬಳಗವ ಕೊಲಿಸಿದುರಿಯೇತಗೆ ಸುಜನರು ಹೊಳೆಯುವರಿದು ಕೀರ್ತಿ ವಿಧಾನವ ಹಲವು ವಿಧದಿ ತಪ್ಪಿಸಿ ಸಿಟ್ಟಿನ ಭರದಲ್ಲಿ ಸ್ತ್ರೀ ಸಹಜವಾದಂತಹ ಗುಣದಲ್ಲಿ ನಾನು ಎಣಿಸಿದ್ದಿರಬಹುದು. ಸೀತೆಯನ್ನು ತರುವುದಕ್ಕೆ ಕಾರಣ ಪರವನಿಷ್ಠ ವ್ಯಸನ ಎನ್ನುವುದಾಗಿ. ಅದಲ್ಲ. ಹಾಗಿದ್ರೆ ಸೇಡನ್ನು ತೀರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಇಂತಹ ಕೃತಿಯನ್ನು ನಾನು ಗೈದೆ. ಪ್ರಭು, ನಿಮ್ಮ ಸಾಮರ್ಥ್ಯ ಎಷ್ಟು ಏನು ಕೇಳಿದವರು ಹೇಳಿಯಾರು. ಪ್ರತ್ಯಕ್ಷವಾಗಿ ಪರಶಿವನನ್ನೇ ಒರೆಸಿಕೊಂಡು ವರವನ್ನು ಪಡೆದವರು ನೀವು. ಅಷ್ಟೇ ಅಲ್ಲ, ನಿಮಗಿರುವಂತಹ ಸಾಮರ್ಥ್ಯದ ನೆಲೆಯನ್ನ ಅರ್ಥವಿಸಿಕೊಳ್ಳುವುದಕ್ಕೆ ನಾನು ಅಸಮರ್ಥಳೆ. ಹಾಗಿರುವಾಗ ಕೇವಲ ಸೀತೆಯನ್ನು ತನ್ನಿಟ್ಟುಕೊಂಡು ಸೇಡನ್ನ ತೀರಿಸ್ತೇನೆ ಎನ್ನುವಂತಹ ವಿಷಯದಲ್ಲಿ ಇಷ್ಟೆಲ್ಲ ಕಪಿ ನಾಯಕರ, ಇಷ್ಟೆಲ್ಲ ರಕ್ಕಸಕುಲದ ನಾಯಕರ, ಇಷ್ಟೆಲ್ಲ ಪಟು ಭಟರ ವಧೆಯಾಗಿ ನಮ್ಮಿ ಲಂಕಾ ನಗರ ರಕ್ತದ ಕೋಡಿ ಹರಿಯುವಂತೆ ಮಾಡಿದ್ರಲ್ಲ, ಯಾಕೆ ಸ್ವಾಮಿ? ಅದರ ಅವಶ್ಯಕತೆ ಇತ್ತೆ, ಅದರ ಅಗತ್ಯತೆ ಇತ್ತೆ. ಹಾಗಿದ್ರೂ ಸಹಿತವಾಗಿ ಸೀತೆಯ ನೆವನದಿಂದ ಕಾಡುವುದಕ್ಕೆ ಮುಂದಾಗ್ತೀವಿ ಅಂತಾದ್ರೆ ಕಾರಣ ಏನು ಸ್ವಾಮಿ? ಇದಕ್ಕೆ ಕಂಡವರು ತಿಳಿದವರು ರಾವಣನ ಮಾರ್ಗವನ್ನ ಮೆಚ್ಚಿ ಹೌದು ಸರಿಯಾದದ್ದು ಎನ್ನುವುದಾಗಿ ತಲೆ ತೂಗಬೇಕಾಗಿತ್ತು. ಆದರೆ ಪ್ರಾಜ್ಞರಾದವರು ಕಂಡು ಹೇಸುವಂತಹ ಕೆರಳುವಂತಹ ಕೃತ್ಯಕ್ಕೆ ತಾವು ಯಾಕೆ ಮುಂದಾದ್ರೆ ಈ ರೀತಿಯಾದಂತಹ ದಾಷ್ಟ್ಯತೆ ನಿಮಗೆ ಯಾಕೆ ಹೇಳಬೇ ಕಾಲದೊಳೆದ ಅಳೆಬೇ ಮಾರ್ಗವನ್ನು ಬೆಳೆಬೇ ಕಾಲದೊಳೆದ ಅಳೆಬೇ ಮಾರ್ಗವನ್ನು ಅಳೆಬೇ ಮಾರ್ಗವನ್ನು ಅಳೆಬೇ ಮಾರ್ಗವನ್ನು ಗೀತೆಯೇ ಧರ್ಮ ಎಂಬ ತತ್ವವನ್ನು ಭಗವದ್ಗೀತೆಯೇ ಧರ್ಮ ಎಂಬ ತತ್ವವನ್ನು ಗೆಲಿದೆ ಲೋಕವನ್ನೆಲ್ಲ ಶ್ರೇಷ್ಠನಾದೆ ಗೆಲಿದೆ ಲೋಕವನ್ನೆಲ್ಲ ಶ್ರೇಷ್ಠನಾದೆ ಛಲದಿ ಕಾಣುವೆ ಛಲದಿ ಕಾಣುವೆ ಚಿಂತೆ ಬೇಡ ಕೇಳಿದಕ್ಕೆ ಬೆಳೆದ ಕಾಲದೊಳೆ ಹಳೆವೆ ಮಾರ್ಗವನು. ಮಂಡೋದರಿ, ಲೋಕವನ್ನ ಈ ರಾವಣ ತಿಳಿಯದೆ ಮುನ್ನುಗ್ಗಿದವನಲ್ಲ. ಒಂದು ದೃಷ್ಟಿಯಲ್ಲಿ ಲೋಕದ ಅಂತರಾರ್ಥದ ಸೂಕ್ಷ್ಮವನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ದು ರಾವಣನಿಗೆ ಅನಿವಾರ್ಯವೇ ಆಗಿಬಿಟ್ಟಿತು. ಈ ಪ್ರಪಂಚದ ಸ್ವರೂಪ ಮೇಲೆ ಕಂಡ ಹಾಗೆ ಒಳಗಿರುವುದಿಲ್ಲ. ಒಳಗಿದ್ದದ್ದೆಲ್ಲ ಹೊರಗಡೆಗೆ ಕಾಣುವ ಸಾಧ್ಯತೆಗಳು ಕಡಿಮೆ. ಮೇಲಿಂದ ಮೇಲೆ ನೋಡಿದರೆ ಔದಾರ್ಯ, ಸಂಭಾವಿತೆಗೆ, ಸದ್ಗುಣ, ಈ ಎಲ್ಲ ಶ್ರೇಷ್ಠಗಳನ್ನು ಈ ಪ್ರಪಂಚ ಗೌರವಿಸುತ್ತದೆ ಎಂಬ ಭ್ರಮೆ ಹುಟ್ಟುತ್ತದೆ. ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಈ ಪ್ರಪಂಚದಲ್ಲಿ ನಿಂತ ಸತ್ಯ ಯಾವುದು, ಸಿದ್ಧಾಂತ ಯಾವುದು,
ಎಲ್ಲಿ ಬಲ ಇದೆಯೋ ಅಲ್ಲಿ ನೆಲೆ ಇದೆ. ಒಂದು ಕಾಲದಲ್ಲಿ ಈ ರಾಕ್ಷಸ ಸಮೂಹಗಳೆಲ್ಲ ನಿಲ್ಲುವುದಕ್ಕೆ ನೆಲೆಯಿಲ್ಲದೆ, ಪ್ರಪಂಚದಲ್ಲಿ ಬೆಲೆಯಿಲ್ಲದೆ ಬದುಕುತ್ತಿರುವಂತಹ ಸಂದರ್ಭಗಳನ್ನು ಪ್ರತ್ಯಕ್ಷ ಕಂಡವ. ಪ್ರಪಂಚದ ಯಾವ ಪ್ರಾಜ್ಞರು, ಯಾವ ವೀರರು, ಸಕಲ ಜೀವಕೋಟಿಗಳೊಂದಿಗೆ ನೀವು ಜೀವಿಗಳು ನಿಮಗೊಂದು ಮಾನವನ್ನ, ಮರ್ಯಾದೆಯನ್ನ ಕೊಟ್ಟು ಬದುಕುವುದಕ್ಕೆ ಅವಕಾಶ ಮಾಡಿಕೊಡುತ್ತೇವೆ ಅಂತ ಯಾರು ಮುಂದೆ ಬರಲಿಲ್ಲ. ರಾವಣ ಏನು ಮಾಡಿಲ್ಲ? ವೈಯಕ್ತಿಕ ಸಾಧನೆಯಿಂದ, ತಪಸ್ಸಿನಿಂದ, ಹೊರಬಲಗಳಿಂದ, ಸಾಹಸಗಳಿಂದ ಬೆಳೆದೆ 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 ನನ್ನ ಬೆಳವಣಿಗೆಗೆ ಸ್ಪಷ್ಟವಾದಂಥ ಸಾಕ್ಷಿ ಯಾವುದು ಬಲ್ಲೆಯ? ಉಳಿದವರನ್ನೆಲ್ಲ ತುಳಿದಾಗಲೇ ಸಾಕ್ಷಿ. ಪ್ರಪಂಚದ ವಿಚಿತ್ರ ಸತ್ಯ ಇದೆ. ತುಳಿದವ ಶ್ರೇಷ್ಠ, ತುಳಿಸಿಕೊಂಡವ ಕನಿಷ್ಠ. ಈ ವಿಕೃತ ಸಿದ್ಧಾಂತವನ್ನು ಅರ್ಥವಿಸಿಕೊಂಡ ನಾನು, ಬಲಾಚ ಪೃಥ್ವಿ ಎಂಬ ಸಿದ್ಧಾಂತಕ್ಕೆ ಒಪ್ಪಿಕೊಂಡವ ನಾನು, ಮುಕ್ಕೋಟಿ ದೇವತೆಗಳನ್ನು ಬಗ್ಗುಬಡಿದೆ. ಮಾನವ ಲೋಕವನ್ನು ಗಡ 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 ನಡುಗಿಸಿದೆ. ಹಾಗಾಗಿ ಇಂದು ಭಕ್ತಿಯಿಂದ ಅಲ್ಲದೆ ಇದ್ದರೂ ಭಯಕ್ಕಾದರೂ ಶ್ರೇಷ್ಠ ನಾನಾದೆ ಪ್ರಪಂಚದ ದೃಷ್ಟಿಯಿಂದ. ಈ ಸಿದ್ಧಾಂತದ ಮೇಲೆ ನಂಬುಗೆ ಇಟ್ಟಿರುವ ನನಗೆ, ನನ್ನ ವಂಶಕ್ಕೆ, ನನ್ನ ಕುಲಕ್ಕೆ ಅಪಾಯಕಾರಿಯಾದ ಯಾವ ಸಂಗತಿಯನ್ನು ಸಹಿಸುವ ಸಹನೆ ನನಗೆ ಖಂಡಿತ ಇಲ್ಲ. ಅದಕ್ಕಾಗಿ ನನ್ನ ಬದುಕಿನ ರೀತಿ ನೀತಿಗಳು ಬಲಾಚ ಪೃಥ್ವಿ, ಸಹಾನುಭೂತಿಯಿಂದ ಯಾರೂ ನಮಗೆ ಏನನ್ನು ಕೊಡುವುದಿಲ್ಲ. ಹಾಗಾಗಿಯೇ ಫಲವನ್ನು ಮುಂದಿಟ್ಟು ಹೌದು, ಚಲವಿದೇಕೆ ನೀತಿಯ ರೀತು ವಿನಯದಿಂದಲೇ ಚಲವಿದೇಕೆ ನೀತಿಯ ರೀತು ವಿನಯದಿಂದಲೇ ನೀವು ವಿನಯದಿಂದಲೇ ಒಲಿಸೆ ರಾಮನನ್ನು ಕಾಯುವ ಅವನು ಕರುಣದಿ. ಈ ಛಲ ಇದೇಕೆ ನೀತಿಯ ರೀತು ವಿನಯದಿಂದಲೇ ನೀವು ವಿನಯದಿಂದಲೇ ಒಲಿಸೆ ರಾಮನನ್ನು ಕಾಯುವ ಒಲಿಸೆ ರಾಮನನ್ನು ಕಾಯುವ ಅವನು ಕರುಣದಿ. ಬಲದ ಗರ್ವ ಬೇಡ ಬಲಿಗೆ ಆತ್ಮಹತ್ಯೆಗೆ, ಬಲದ ಗರ್ವ ಬೇಡ ಬಲಿಗೆ ಆತ್ಮಹತ್ಯೆಗೆ. ಈ ಬಲದ ಗರ್ವ ಬೇಡ ಬಲಿಗೆ ಆತ್ಮಹತ್ಯೆಗೆ. ಇಳಿಬುದೇಕೆ ಮಡಿದು ಬದುಕೆ ಸತ್ಯನಿಷ್ಠೆಗೆ. ಬಲದ ಗರ್ವ ಬೇಡ 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 ಬರಿದೆ ಆತ್ಮಹತ್ಯೆಗೆ. ಛಲ ಇದೇಕೆ, ಈ ಛಲ ಇದೇಕೆ, ಛಲ ಇದೇಕೆ ನೀತಿಯ ರೀತು ವಿನಯದಿಂದಲೇ. ಬಾಲ್ಯದಲ್ಲಿ ತನಗಾದಂತಹ ನೋವು, ಅನ್ಯಾಯವು, ದೌರ್ಜನ್ಯಕ್ಕೊಳಗಾದಂತಹ ಮನಸ್ಸು ಅದನ್ನ ಮೆಟ್ಟಿ ನಿಲ್ಲಬೇಕು, ಸೆಟೆದು ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಲಸ್ಯ ಪೃಥ್ವಿ ಎನ್ನುವಂತಹ ನೀತಿಯನ್ನು ಅನುಸರಿಸಿ ನಿಮ್ಮದಾಗಿರುವಂತಹ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಬಲವನ್ನು ಪಡೆಯಬಹುದು ಅದನ್ನೆಲ್ಲ ಪಡೆದುಕೊಂಡವರು ತಾವು. ಅಷ್ಟೇ ಅಲ್ಲ, 3 ಲೋಕವನ್ನು ಆಳಿದವರು, ಕನಕಲಂಕೆಯನ್ನು ಕಟ್ಟಿ ಬೆಳಗಿಸಿದವರು. ಹಾಗಿರುವಾಗ ಬದುಕಿನ ನಾನಾ ರೀತಿಯ ಕೋನಗಳನ್ನು ಕಂಡವರು, ಅದರಲ್ಲಿ ಯಶಸ್ಸನ್ನು ಉಂಡವರು ತಾವು. ಹಾಗಿರುವಾಗ ರಾಮನೇನು ಅವನು ಯಾಕಿಲ್ಲಿವರೆಗೆ ಹೊರಗಾಗಿ ಬಂದಿದ್ದಾನೆ, ಅವನ ಯೋಗ್ಯತೆ ಏನು ಅನ್ನೋದನ್ನು ಅರಿತಂತಹ ತಾವು ಮತ್ತು ಯಾಕೆ ಈ ಛಲವನ್ನೇ ಮುಂದುವರಿಸಬೇಕು ಸ್ವಾಮಿ? ಛಲದಿಂದಾಗಿ ತಂದೆ ವಿನಯದಲ್ಲಿ ಸೀತೆಯನ್ನ ರಾಮನಿಗೆ ಒಪ್ಪಿಸಿದೆ ಅಂತಾದ್ರೆ
ಅವನ ಮಹತ್ವಿಕೆಯನ್ನು ಅವನ ಮಹಿಮೆಯನ್ನು ಅರಿತಿರುವಂತಹ ತಾವು ಸಣ್ಣವರಾಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ. ಅವನ ಕರುಣಾ ಕವಚವನ್ನು ಪಡೆಯುವಲ್ಲಿ ನಾವು ಅದೊಂದು ದಾರಿಯನ್ನು ಅನುಸರಿಸುವುದಕ್ಕೆ ಸಾಧ್ಯತೆ ಉಂಟಲ್ಲ ಪ್ರಭು. ಮಂಡೋದರಿ ಪ್ರಭು, ನಾವು ರಾಮನಲ್ಲಿ ಹೌದು ಶರಣಾಗತರಾದ್ರೆ ಕಾಯ್ತಾನ ಅವನೆನ್ನುವ ವಿಶ್ವಾಸ. ಬದುಕು ಶಾಶ್ವತ ಪ್ರಿಯೇ, ಬದುಕು ಶಾಶ್ವತವಲ್ಲ ಎಂದರಿತ ಮೇಲೆ ಈ ಬದುಕು ಶಾಶ್ವತ ಅಲ್ಲ ಎಂದರಿತ ಮೇಲೆ ಈ ಬದುಕು ಶಾಶ್ವತ ಅಲ್ಲ ಎಂದರಿತ ಮೇಲೆ ನಾ ಬದಲಿಪೆನೆ ಭಾವವು, ನಾ ಬದಲಿಪೆನೆ ಭಾವವು, ಬದುಕು ಶಾಶ್ವತವಲ್ಲ ಎಂದರಿತ ಮೇಲೆ ನಾ ಬದಲಿಪೆನೆ ಭಾವವು. ಹೋರಾಟ ತಿಳಿದಿಗೆದು ನಾ ಹೋರಾಟ ತಿಳಿದಿಗೆದು ಬೆದರಿ ಕದಲುವೇನೆ, ಬೆದರಿ ಕದಲುವೇನೆ. ಹೋಗಲ ಬಯಕೆ ಇನ್ನೇಕೆ, ಬೆದರಿ ಕದಲುವೇನೆ. ಹೋಗಲ ಬಯಕೆ ಇನ್ನೇಕೆ, ಕದನಕ್ಕೆ ಕೈ ಜೋಡಿಪೆ. ಭೋಗದ ಬಯಕೆ ಇನ್ನೇಕೆ, ಕದನಕ್ಕೆ ಕದನಕ್ಕೆ ಕೈ ಜೋಡಿಪೆ. ರಾಮನಲ್ಲಿ ನಮ್ಮ ಅಪರಾಧವನ್ನು ಒಪ್ಪಿಕೊಂಡು ಅವನ ಅನುಗ್ರಹದಿಂದ ಬದುಕುವ ಅವಕಾಶವನ್ನು ಪಡೆಯಬೇಕು ಎನ್ನುವ ಸೂಚನೆ ನಿನ್ನ. ಮಂಡೋದರಿ, ಈ ಪ್ರಪಂಚದಲ್ಲಿ ಕೆಲ ವ್ಯಕ್ತಿಗಳು ಯುಗ ಯುಗವನ್ನೂ ಕಳೆದಿರಬಹುದು. ಕೊನೆಗೊಂದು ದಿವಸ ಮೃತ್ಯು ಗರ್ಭಕ್ಕೆ ಅವರೂ ಸೇರಿಕೊಂಡವರು. ಪ್ರಪಂಚ ಸೃಷ್ಟಿ ಹೇಗೆ ಸಹಜ ಕ್ರಿಯೆಯೋ, ಸ್ಥಿತಿ ಹೇಗೆ ಸಹಜ ಕ್ರಿಯೆಯೋ, ಲಯವೂ ಸಹಜ ಕ್ರಿಯೆ. ಹುಟ್ಟಿದ ಜೀವಿ 1000 ಕಾಲ ಬದುಕಿದರು ಸಾಯುವ ಕಾಲವನ್ನು ತಪ್ಪಿಸಿಕೊಳ್ಳಲಾರ. ಇದು ಪ್ರತಿಯೊಂದು ಜೀವ ಜಾತಗಳ ಸೂಕ್ಷ್ಮ ಎಂದು ಅರ್ಥವಿಸಿಕೊಂಡಂಥ ನಾವು ನಮ್ಮಂಥವರು ಹುಟ್ಟು ಮತ್ತು ಸಾವುಗಳ ಮಧ್ಯದ ಅವಧಿಯನ್ನು ಹೇಗೆ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎನ್ನುವುದನ್ನು ಮಾತ್ರ ಯೋಚಿಸಬೇಕು. ಹೌದು, ರಾಮನ ಅನುಗ್ರಹದಿಂದ ರಾವಣನಿಗೂ ಈ ಲಂಕೆಗೂ ಕೆಲವು ಕಾಲ ಬದುಕನ್ನು ಮುಂದುವರಿಸುವ ಅವಕಾಶ ಬಂದೀತು. ಆದರೂ ಸಾಯುವ ಸಂದರ್ಭವನ್ನು ಆತ್ಯಂತಿಕವಾಗಿ ತಪ್ಪಿಸಿಕೊಳ್ಳಲಾರೆವು ಎನ್ನುವಾಗ ಜೀವಿಯ ಆದರ್ಶ ಇರುವುದು ಜನನ ಮತ್ತು ಮರಣದ ಮಧ್ಯದ ಅವಧಿಯಲ್ಲಿ. ಅಲ್ಲಿ ತನ್ನ ಜನ್ಮಜಾತ ಗುಣವೋ, ಸಂಸ್ಕಾರವೋ ಇತ್ಯಾದಿಗಳಿಂದ ಆದರ್ಶವನ್ನ, ಗುರಿಯನ್ನ ರೂಪಿಸಿಕೊಳ್ಳುತ್ತಾನೆ. ಅದಕ್ಕೆ ಆ ಕಾಲಾವಧಿಯನ್ನು ಬಳಸಿಕೊಳ್ಳಬೇಕಾದದ್ದು ಆ ವ್ಯಕ್ತಿಯ ಧರ್ಮ. ಹಾಗೆಯೇ ರಾವಣನ ತತ್ವ ಸಿದ್ಧಾಂತವನ್ನು ಅನೇಕರು ಒಪ್ಪಬಹುದು, ಒಪ್ಪದೇ ಇರಬಹುದು.
ಆದರೂ ನನ್ನದ್ದಾದಂತಹ ಯೋಚನೆಯಲ್ಲಿ ಈ ಬದುಕು ಶಾಶ್ವತವಲ್ಲ ಎಂದರಿತ ಮೇಲೆ ಅಶಾಶ್ವತವಾದಂಥ ಬದುಕಿಗೆ ಗೊತ್ತುಪಡಿಸಿದ ಗುರಿಗಾಗಿ ಹಿಂದೆ ಮುಂದೆ ಜಗ್ಗದೆ ಬಗ್ಗದೆ ಮುಂದೂಕುವುದು ನನ್ನಂಥವನ ಸ್ವಭಾವ. ಅದಕ್ಕಾಗಿ ರಾಮನಲ್ಲಿ ಕೈ ಜೋಡಿಸಿ ಆಯುಷ್ಯದ ವಿಸ್ತರಣೆ ಏಕೆ? ಹೌದು, ಜೀವಿಗೆ ಸಾವು ಭಯವನ್ನು ಹುಟ್ಟಿಸುವ ಕ್ರಿಯೆ ಹೌದು. ಯಾರಿಗೆ ಸಮರ್ಪಕವಾಗಿ ಬದುಕಲಿಲ್ಲ ಎಂಬಂಥ ಆತಂಕವುಳ್ಳವರಿಗೆ ಮಾತ್ರ ಸಾವು ಭಯವನ್ನು ತಂದೀತು. ರಾವಣನಿಗೆ ಆ ಕೊರತೆ ಇಲ್ಲ. ಒಂದು ಜೀವಿಯ ಯಾವ ಸ್ವರೂಪದಲ್ಲಿ ಯೋಚಿಸಿದರು ರಾವಣನಷ್ಟು ಸಾಧನೆಗೆ ಒಳಪಡುವ ಜೀವವೇ ಈ ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ 3 ಲೋಕವನ್ನು ಗೆದ್ದಿದ್ದೇನೆ, ದೇವತೆಗಳನ್ನು ನಡುಗಿಸಿದ್ದೇನೆ, ಸ್ವತಂತ್ರವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ, ನಿಲ್ಲುವುದಕ್ಕೆ ನೆಲೆಯಿಲ್ಲದ ರಾಕ್ಷಸ ಸಮೂಹಕ್ಕೆ ನೆಲೆಯನ್ನು ಸ್ಥಾಪಿಸಿಕೊಟ್ಟಿದ್ದೇನೆ. ಹೀಗೆ ಬಾಹ್ಯವಾದಂತಹ ವಿಜಯದ ಜೊತೆಗೆ ಆಂತರಂಗಿಕವಾದಂತಹ ಸಮಾಧಾನ ತಂದುಕೊಟ್ಟಿದೆ. ನಿನ್ನಂತಹ ಸಾಧ್ವಿಯ ಗಂಡನಾಗಿ